ಬೀಗ್ರು ಊರ್ಲಿಂತ ಸುದ್ದಿ ಬಂದತ್ವ. ಅದನ್ನ ಹೇಳ್ಬೇಕಂತೇಳಿ ಆಗಲೇ ಬಂದಿದ್ಯಾ. ಮನೆಗೆ ಏನು ಈತಿದ್ದಿಲ್ಲ ಅಂತ. ಇಲ್ಲಿ ತಡ್ರಿ ನಮ್ಮ ಅತ್ತಿ ಇತ್ಲಕ್ಕೆ ಹೋಗ್ಯಾಳ ಅಂತಂದ್ಲ. ನೀನು ಸಸಿ ಆತ್ ಬಿಡಂಗಾರ ಅಂತೇಳಿ ಹಿಂದಗಡೆ ಬಂದ್ರತ್ತಂತೇಳಿ ಮತ್ತೆ ಬಂದೆ ನಾನು. ಹೌದಾ ಸುಬ್ಬಮ್ಮ? ಬಾ. ಇಲ್ಲ ನಾನು ಒಂದಿಟ್ಟು ಹಿತ್ಲ ಸ್ವಚ್ಛ ಮಾಡತ್ತಿದ್ನಿ. ಹಿತ್ಲ ಒಗಾಟ ಮಾಡತ್ತಿದ್ನಿ. ಇದು ಮಳಿ ಒಂದು ಭಾಳ ಆಗ್ಬಿಟ್ಟತ್ತಲ್ಲ. ಕಾಂಗ್ರೆಸ್ ಇಷ್ಟುದ್ದ ಬೆಳೆದತ್ವ. ಮತ್ತು ಹುಳ ಉಪ್ಪಡಿ ಬಂದು ಕುಂತ್ರು ಗೊತ್ತಾಗೋದಿಲ್ಲ ಬಿಡದಿಲ್ಲ ಮಳೆಗಾಲ ಒಂದ. ಅದಕ್ಕೆ ಸ್ವಚ್ಛ ಮಾಡಿದ್ರಾತಂತೇಳಿ ಇನ್ನೂ ಜಳಕ ಮಾಡಿದ್ದಿಲ್ಲ. ಅದಕ್ಕಿಂತ ಮೊದಲು ಕಿತ್ತೆಲ್ಲ ಸ್ವಚ್ಛ ಮಾಡಿದ್ರಾತಂತೇಳಿ ಸ್ವಚ್ಛ ಮಾಡತ್ತಿದ್ನಿ. ಬಾ ಬೇ, ಏನಾಯ್ತು? ಬೀಗ್ತಿ ಫೋನ್ ಮಾಡಿದ್ಲಾ ಮುಂಜಾನೆ? ಲಗುನ ಹಚ್ಚಾಳ. ನಾ ಎದಕ್ಕೆ ಹಚ್ಚಾಳ ಏನು ಹಂಗಾರ ಅಂತೇಳಿ ಇದು ಮಾಡಿದೆ. ಇಲ್ಲ ಮತ್ತು ಹೊಟ್ಟಲಿದಾಳಂತವ ಸೊಸಿ. ಹೌದಾ ಸುಬ್ಬಮ್ಮ? ಚಲೋ ಆತ್ ಬಿಡವೆ, ಚಲೋ ಆತ್ ಬಿಡವ. ಅದನ್ನು ಹೇಳಕ್ಕೆ ಹಚ್ಚಿದ್ಲ. ನಾನು ಇವತ್ತು ಹಚ್ಚವ ಏನೇವ ನಾತಿದ್ದೆ. ಮತ್ತು ಹಿಂಗೆ ಹೇಳಿದ್ರಲ್ಲ ಚಲೋ ಆತ್ ಬಿಡುವ ಹಂಗಾರ ಅಂಥೇಳಿ ಇದು ಮಾಡಿದೆ. ಅದ ಈಗ ಆಷಾಢ ಒಂದು ಐತಲ್ಲ ಇವ, ಮತ್ತು ನೇಮ ಮಾಡೋದು ಹಾಕ್ಯಾರ ಅಲ್ಲೇದಾಳ. ಒಂದು ತಿಂಗಳ ಮಟ್ಟ ಬರಕ್ಕೆ ಬರೋದಿಲ್ಲ ಇನ್ನು. ಅದಕ್ಕೆ ಹೆಂಗೆ ಮಾಡ್ಬೇಕು ಅಂತೇಳಿ ನೀನು ಕೇಳಿ ಹೋದ್ರತ್ತಂತೇಳಿ ಇದು ಮಾಡಿದ್ದೆ ನಾನು. ಅದಕ್ಕೆ ಬಂದಿದ್ನಿ ಆಗಲೇ. ಈಗ ಹೆಂಗೆ ಇಲ್ಲೇ ಬಂದಿದ್ದಾಗ ಕರ್ಕೊಂಬಂದಾಗ ಮಾಡಿದ್ರಾತ ಏನಂತ? ಅಯ್ಯೋ ಸುಬ್ಬಮ್ಮ, ಅಲ್ಲ ನನಗಿಂತ ಹಿರಿಯ ಮನುಷ್ಯ ನೀ ಅದೀವಿ, ನಿನಗೆ ಗೊತ್ತಾಗೋದಿಲ್ಲ. ಈಗ ಆಷಾಢದಾಗ ಏನಾರ ಕಾರ್ಯಕರ್ತ ಮಾಡಕ್ಕೆ ಬರ್ತಾವ? ಏನು ಬರೋದಿಲ್ವ. ಅದ್ರಾಗ ಅಂದಂಗೆ ನಿನ್ನ ಸೊಸಿಗೆ ಎಷ್ಟು ತಿಂಗಳು ಅಂತ ಈಗ 3 ತಿಂಗಳು ಸನಿಯಕ್ಕೆ ಬಂದವಂತ. ಆಕಿ ಗೊತ್ತಾಗಿಲ್ಲಕಿಗೆ ಹೋಲ್ ಬಿಡಂತ ಇದು ಮಾಡ್ಯಾಳ. ಈ 3 ತಿಂಗಳು ಸನಿಯಕ್ಕೆ ಬಂದವು. ಹಿಂಗಾಗೈತ್ರಿ ಅಂತಂದ್ಲ. ಅವ್ರು ಮಾತಾಡಿಲ್ಲ, ಹೇಳಿಲ್ಲ. ಅದಕ್ಕೆ ತಡಿವ ಹಂಗಾರ ನಾನು ಕೇಳ್ತಾನಂತೆ ಅಂದೆ. ಅದಕ್ಕೆ ನಾನು ಆಷಾಢದಾಗ ಏನು ಮಾಡಕ್ಕೆ ಬರಂಗಿಲ್ಲ ಏನಿಲ್ಲ, ಮತ್ತೆ ಹೆಂಗೆ ಮಾಡೋದು ಈಗ ಅಂತ ಅನ್ಸೈತಿ. ಈಗ ಆಕಿ ಮತ್ತು ಇಲ್ಲೇ ಬಂದಿಂದ ಮಾಡೋದು ಏನಾಲಿ ಮಾಡೋದು ಹೆಂಗೆ ಅಂತ. ಈಗ 3 ತಿಂಗಳು ಮುಗಿಯಾಕೆ ಬಂದ್ರೆ ಇರ್ಲಿ ಬಿಡ ಹಂಗಾರ. ಇನ್ನೊಂದು ತಿಂಗಳು ಅಂದ್ರೆ 3 ಮುಗಿದ್ 4ರಾಗ ಬಿದ್ದಿರ್ತತ್ತಲ್ಲ. 4 ಮುಗಿಯಾಕೆ ಬಂದಿರ್ತಾವಲ್ಲ ಅವಾಗ ಮಾಡೋನ್ಕಂತ. ಇಲ್ಲೇ ಬರಲಿ. ಇಲ್ಲೇ ಬಂದ್ರೆ ಚಂದ ಆಕತಿ ಎಲ್ಲರೂ ಕೂಡಿ. ಅಂದ್ರೆ ಗಂಡನ ಮನ್ಯಾಗ ಮಾಡಿದ್ರೆ ಚಂದ ಆಕತಿ. ನಿಯಮಾನ ಬಂದಿಂದಾಗ ಬೇಕಾ ಮಾಡಕ್ಕೆ ಬರ್ತೈತೆ ಬಿಡಿ. ಅದೇ ಅದನ್ನ ಅಂದೆ ನಾನು. ಮತ್ತು ಶ್ರಾವಣನೂ ಬರ್ತೈತೆ, ಚಲೋ ಆಕತಿ. ಶ್ರಾವಣ ತಿಂಗಳದಾಗ ಏನು ದಿನ ಚಲೋನೇ ಇರ್ತಾವೆ. ಒಂದಿನ ನೋಡಿ ಮಾಡಿದ್ರಾತಂತ. ಅಷ್ಟು ಮಾಡಕ್ಕೆ ಬರ್ತೈತೆ ತಗೋ. ಹಂಗೆ ಮಾಡೋಣಂತ. ಬೇ ಸುಬ್ಬಮ್ಮ, ಅಯ್ಯ ನೀನು ಅವನ ಅಲ್ಲಿ ಕದಾರ ಹಾಕಿ ಬರ್ಬೇಕಾ? ಹಂಗೆ ಹಿತ್ಲ ಬಗ್ಲ ಮುಂಚೆ ಬಗ್ಲ 2 ತೆಗೆದು ಬಂದಿದ್ದಿ. ನಾ ಹಿಂಗೋಕತಿ ಹಿಂಗೆ ಬರ್ತೈತಿ. ಮತ್ತು ರೊಟ್ಟಿ ಹಿಡ್ಕೊಂಬಂತ ನೋಡಿ ಎರಡು. ಏನು ನಿಮ್ಮ ಮನೆಯೋ ಏನು ಬಾಜು ಮನೆಯೋ ಒಂದು ಗೊತ್ತಿಲ್ವ ನನಗಂತ. ಹೊಡ್ತೀನಿ ಬಿಡವಲ್ವವು. ಅದಕ್ಕೆ ಈ ಕೀಲಿ ಕುಂತಾವಳ ಮಾತಾಡ್ಸ್ಕೊಂಡು ತಡಿ ಹಂಗಾರಂತೇಳಿ ಬಂದೆ. ಅಯ್ಯ ನಡಿಬಿಟ್ಟು ಇಲ್ಲಿ ಹೋಗ್ಲೆ. ನಾ 2 ಕದ ಹಾಕೊಂಡು ಚಿಲ್ಕ ಹಾಕೊಂಬಂದನಿ. ಏನು ನಾನು ಹಿರಿಯ ಬಂದಿದ್ದೀನಿ ನಾನು ಏನು ಅದು ಹಂಗೆ ನೋಡು ಮುದಿವಿದ್ದಂಗೆ ಐತಿ. ಕದ ತೆಗಿತೈತಿ ಅಡ್ಡಾಡ್ತೈತಿ. ಹಾಕೊಂಬರ್ದಾಗ ಗೊತ್ತಿಲ್ಲ ಅದಕ್ಕೆ ಹೊಳ್ಳಿ ಕದ ಹಾಕಿದ್ದಿಲ್ಲ ನಂಗಾರೆ. ಇಲ್ಲ 2 ಕದ ತೆಗ್ದಿದ್ದ ಇತ್ತು. ನಿನ್ನ ಗಂಡನೇ ಏನು ಕಾಣಲಿಲ್ವ ಅವ ಅಜ್ಜ. ಆ ಕಡೆ ನೋಡಿದೆ ಈ ಕಡೆ ನೋಡಿದೆ ಯಾರ್ಯಾರಿಲ್ಲ. ಈಕೆ ಒಳ್ಳೆ ಕದ ತೆಗೆದು ಹಳೆ ಕದ ತೆಗೆದು ಹೋಗಕ್ಕೆಲ್ಲ ಅಂತಂದೆ ನಾನು. ನಾಯಿ ಹಿಡ್ಕೊಂಬಂದಿದ್ದು ನೋಡಿ ರೊಟ್ಟಿನ. ಮತ್ತು ಸುಬ್ಬಮ್ಮನ ಮನೆಯನ್ನ ಬಿಡಿ ಅಂತೆ ಗೊತ್ತಾಯ್ತು ನನಗೆ. ರೊಟ್ಟಿ ನೋಡಿದ್ನಲ್ಲ ನಿನಗೆ ಅಂತ ಗೊತ್ತಾಗಿ ಬಂದೆ ನಾ ಮತ್ತೆ ಇಲ್ಲಿ ಕುಂತಿರ್ತೆ ಅಂತೇಳಿ. ಅಯ್ಯ ಸಾಕ ಹೋಗತ್ ನೋಡುವ. ರೇಣಿಯಾರ್ದು ನಾಯಿ ಒಂದು ಗಂಟು ಬಿದ್ದು ಬಿಟ್ಟದ ಅದ ಮಾರು ಮಣ್ಣಾಗ್ಲಿದ. ಅಲ್ಲ ಸಾಕಕ್ಕೆ ಮತ್ತೆ ಇಲ್ಲಿಕಂದ್ರೆ ಅದನ್ನ ಎದಕ್ಕೆ ತಂದು ಕೊಡ್ಬೇಕು? ತಂದಿಟ್ಕೊಂಡ್ರ ಮನ್ಯಾಗ ಬರೇ ಅದು ಮಂದಿ ಮನೆ ಅಡ್ಡಾಡಿ ರೊಟ್ಟಿ ಪಲ್ಯ ತಿಂತತ್ವ ಇವ. ಸಾಕ ಹೋಗಿತ್ತು ನನಗಂತೂ. ಅಯ್ಯ ರೊಟ್ಟಿ ಪಲ್ಯ ಒಯ್ದು ಬಿಡು. ಮೊನ್ನೆ ನಂದೊಂದು ಜಂಪರ್ ಹೊತ್ಕೊಂಡು ಹೋಗ್ಬಿಟ್ಟದ ನಾಯಿ ಮಾರು ಮಣ್ಣಾಗಿ. ಜಂಪರ್ ತಿಂದಿತ್ತ ಅದು ಹೊತ್ಕೊಂಡು ಹೋಗಿ ಆ ಇರಕ್ಕಾಗ ನನಗೆ ಜಗಳ ಹಚ್ಚಿಬಿಟ್ಟತಿ. ನಾನು ಇಲ್ಲೇ ಹಾಕಿದ್ದೆ ಜಂಪರ್ ಈ ಕಡೆ ಎಲ್ಲಿ ಹೋತ ಅಂತ ನಾನು. ಆಕಿ ನಾ ತೊಗೊಂಡಿಲ್ವ, ನಾ ಮರೆ ಮಾತ್ರ ತೊಗೊಂಡಿಲ್ಲ ಅಂತ ಇರಕ್ಕ. ಆಗ ನೀ ತೊಗೊಂಡಿದ್ದಿ, ನಿನ್ನ ಬಿಟ್ಟರೆ ಯಾರು ಬಂದೇ ಇಲ್ಲ ಅಂತ ನಾನು. ಇಬ್ಬರು ಕೂಡ ಹಿಂಗೆ ಮಾಡಿ ಕುಸ್ತಿ ಮಸ್ತಿ ಆಗಿ ಎಲ್ಲ ಆಗಿ ಆಮೇಲೆ ಹೊಲ್ಸಂಬಟ್ಟಿ ಆಗಿ ಹಿಂದಾಗಡೆ ಈಕಿ ಬಂದು ಹೇಳಿದ್ಲು. ಇವ್ರು ನಿರ್ಮಲ ಬಂದು ಇಲ್ಲ ಆಂಟಿ ನಿಮ್ದು ಹಿಂಗಾಗಿತ್ತು ನೋಡು, ನಾಯಿ ತೊಗೊಂಡು ಹೋಗಿತ್ತೆ, ನಾಯಿ ಬಾಗಿತ್ತು ಜಂಪರ್ ಅಂತೇಳಿ. ಏನು ಮಾಡ್ತಿ ಬಾಳೆ ಮತ್ತು ಹೊಲವರಿಗೆ ಹೋಗೋದೈತಿ ಎಲ್ಲ ಚಿನ್ನ ಚೀಪ್ರಿ ನೋಡಿದ್ರೆ ಬ್ಯಾಡ ಹೇಳೋದು. ರೇಣಿ ನಾಯಿ ಸುದ್ದಿ ದೊಡ್ಡದೈತಿ ಹೇಳಿದ್ರೆ ಬೇಡ. ಆಕಿಗೇನಾರು ಅನ್ನಕ್ಕೆ ಹೋದ್ರೆ ಮತ್ತೆ ಹಾಕಿರ ಅಯ್ಯ ನಿಮ್ಮ ಮನ್ಯಾಗ ನಾಯಿ ಸಾಕಾಗೋದಿಲ್ಲ, ನಾನು ಸಾಕತ್ತೀನಿ ಅದಕ್ಕೂ ಹೊಟ್ಟಿವ್ರಿ ನಿಮ್ಗೆ ಅಂತಳವ. ಏನು ಹೇಳ್ಬೇಕು? ಅಲ್ಲ ಕಟ್ಟಿ ಮನ್ಯಾಗ ಇಟ್ಕೋಬೇಕವ. ಬೇಕಂದ್ರೆ ಹಂಗೆ ಅಡ್ಡಾಡ್ಸೋದಿತ್ತಂದ್ರೆ ಒಂದಿಟ್ಟು ಇದು ಹಾಕ್ಕೊಂಡು ಚೈನ್ ಹಾಕೊಂಡು ಒಂದಿಟ್ಟು ಅಡ್ಡಾಡ್ಸ್ಕೊಂಬರ್ಬೇಕು. ಇವ್ರು ಏನಿಲ್ಲ ಬಿಟ್ಬಿಡ್ತಾರೆ ಅದನ್ನು. ಅದೆಲ್ಲರೂ ಮನೆ ಅಡ್ಡಾಡ್ಕೊಂತ ಅದನ್ನ ಇದನ್ನು ಹಾಳು ಮಾಡ್ಕೊಂತ ಅಡ್ಡಾಡ್ತೈತೆ ಕಡೆ. ಅಯ್ಯ ಹೌದು ಅಯ್ಯವ, ನಂದು ಮೊನ್ನೆ ಗುನ್ಯಾಗ ಚಪ್ಪಲ್ ಇಟ್ಟಿದ್ದೆ, ಅದನ್ನ ತೊಗೊಂಡು ಹೋಗ್ಬಿಟ್ಟತ್ ನೋಡ. ತಗೊಂಡು ಆ ಕಡೆ ಹೆಸರು ಹೊಲ ಕಡೆ ಹೋಗ್ಬಿಟ್ಟತಿ. ಹೋಗಿ ಬಡ ಹುಡುಕ್ತೇವಿ ಸಿಗೋಬಲ್ದು. ಮುಂಜಾನೆ ನಮ್ಮ ಹಿರಿಯ ಅಂದು ಒಂದು ಚಪ್ಪಲ್ ಹೋದತಿ. ಆಮೇಲೆ ಹೊರಗಡೆ ಹೋಗಕ್ಕೆ ಚಪ್ಪಲ್ ಹುಡುಕ್ತಾನ ಸಿಗೋಬಲ್ದು. ಎಲ್ಲಿ ಹೋಗ್ತೇವ ಚಪ್ಪಲ್ ಎಲ್ಲಿ ಹೋಗ್ತೇವ ಅಂತೇಳಿ ನೀವು ಎಲ್ಲರೂ ಇಟ್ಟಿರ್ತೀರ ಹಿಂಗೆ ಅಂತೇಳಿ ಬೇದಾಡೆ ಅವನು ಮುಂಜಾನೆ ಎದ್ದು. ಮತ್ತೆ ಇಲ್ಲಿ ಬಿಡ ಈಕೆ ಅಂದ್ಲು ನಿರ್ಮಲ, ಇಲ್ರಿ ಅದು ನಾಯಿ ಗಂಟು ಬಿದ್ದು ಬಿಟ್ಟತಿ, ನಾಯಿ ಓದಿರ್ಬೇಕದು ಅಂತಂದ್ಲು. ಅವಾಗ ಮತ್ತೆ ನೋಡಿದ್ರೆ ಅಲ್ಲಿ ಹೊಲ್ದಾಗ ಹೋಗದತಿ. ಏನು ಮಾಡ್ತೀವಿ ಎಲ್ಲ ಕೂಡ ಮತ್ತೆ ಕುಡಿ ಕಿಂದಗಡೆ ಅಲ್ಲಿ ಹೋಗಿ ಬಿದ್ದಿತ್ತದು. ಅಲ್ಲ ಅದನ್ನು ಸುಮ್ಮನೆ ಎಲ್ಲರೂ ಕೂಡ ಎಲ್ಲರೂ ಚೀಲ ಹಾಕೊಂಡು ಹೋಗಿ ಎಲ್ಲರೂ ಹೋಗದಾರ ಬರ್ಬೇಕು ಆ ಕಡೆ. ಈಗ ಇರಕ್ಕೆ ಹೇಳಿದ್ರಿಕಿನ್ನೂ ಕೇಳಂಗಿಲ್ಲ ಬಿಡಂಗಿಲ್ಲ. ಅದಕ್ಕೂ ತಾನು ಬುದ್ಧಿನ ಕಲಿಸಿಬಿಟ್ಟ ನೋಡೋದಕ್ಕೆ ನಾಯಿ. ಬರೇ ಮನೆ ಅಡ್ಡಾಡಿ ತಾನು ಕಳ್ತನ ಮಾಡ್ತಾಳ. ಆ ನಾಯಿ ನೋಡಿದ್ರೆ ಮನೆ ಅಡ್ಡಾಡಿ ತಿಂತತಿ. ಹಿಂಗೆ ಕಲ್ಸ ನೋಡೋದಕ್ಕೂ ಏನು ಮಾಡ್ತೀರಿ? ಪರಿಮಳ ಏನೇವ ಕಂಡೇ ಇಲ್ಲಲ್ಲ, ಊರಿಗೆ ಹೋಗಿದ್ದೀನಿ. ಇವತ್ತು ಕಾಣಕತ್ತಿದ್ದಿ ಎಲ್ಲೆಲ್ಲಕ್ಕೆ ನೋಡಿಲ್ವನ ಅಂತ ನಿನ್ನ ಒಂದು 15 ದಿನ ಆಯ್ತು. ಅಯ್ಯ ಪರಿಮಳಿ
ಗಂಡ ಜೊತೆ ಜಗಳ ಮಾಡ್ದೆ ಹಂಗೆ ತವ್ರ ಮನೆಗೆ ಹೋಗೋದು ಅದೇ ಕೆಲಸಕ್ಕಿದೆ. ಮತ್ತೇನೈತಿ? ನಾ ಏನು ಜಗಳ ಮಾಡೇ ಹೋಗ್ತಾನೆ ಬೇ ಊರಿಗೆ? ಹೆಂಗಂತಿ ಬೇ ಸುಬ್ಬಮ್ಮ? ಈ ಜಗಳಿಲ್ಲ ಜೋಟಿಲ್ಲ. ನಮ್ಮ ಅಣ್ಣನ ಮದುವೆ ಇತ್ತು, ಮದುವೆಗೆ ಹೋಗಿದ್ದೆ ನಾನು. ಮನೆ ಬಂದ ನೋಡು ಬಸಕ್ಕ. ಮತ್ತೆ ಕೂದ್ಲಕ್ಕೆ ಯಾವುದೇ ಎಣ್ಣೆ ಹಚ್ಚಕತ್ತನಂದಲ್ಲೇವ ಬಂದೇ ಇಲ್ಲ. ಕೂದ್ಲ ಎಷ್ಟದಾವ ಅಷ್ಟದಾವ. ನನ್ನ ಕಡೆ ಒಂದು ಐತೆ ನೋಡು, ಕೊಟ್ರೆ ಕೊಡ್ಲೇನ? ನನ್ನ ಗೆಳತಿ ಕೊಟ್ಟಾಳ, ಎಂತ ಚಲೋ ಐತೆ. ಎಲ್ಲರೂ ಕೂದಲು ಬಂದ ನೋಡುವ ಹಚ್ಕೊಂಡು. ನೀನು ಹಚ್ಕೋಬೇಕಂದ್ರೆ ಉದ್ದು ಬರ್ತಾವ ನೋಡಿ ನೀನು. ಅಯ್ಯೋ ಕೊಡ್ಲಿ ಪರಿಮಳ, ನನಗರ ಹಿಂಗೆ ಇರಾಕ ಆಸೆ. ನನಗೂ ನಿನ್ನಂಗೆ ಜುಟ್ಲ ಹಾಕೋಬೇಕು, ಹೂವು ಹಾಕೋಬೇಕು ಅಂತ ಎಷ್ಟು ಆಸೆ ಇರ್ತೈತಿ. ನನಗರ ಇದು ಸಾಕಾಗೋಗೈತೆ ನನಗೆ. ಈ ತಲೆ ನೋಡು ಕಡೆ ಕೊಡೆ ಒಂದಿಟ್ಟು ಹಚ್ಕೊಂತಾನಂತ. ಆತು ನಮ್ಮನಿಗೆ ಬಾ, ಕೊಡ್ತಾನಂತ. ಮತ್ತು ನನಗೂ ಹಿಂದ ನೆನಪಾಗೋದಿಲ್ಲ ಬಿಡೋದಿಲ್ಲ. ಆದ್ರೆ ಮಾತ್ರ ಹಚ್ಕೊಂಡ್ರೆ ಮಾತ್ರ ನೋಡಿ ಬೇಕಂದ್ರೆ ನನ್ನ ಜೀವನ ಪರ್ಯಂತ ನೆನೆಸ್ತೀನಿ. ನಾನು ನೋಡಿಲ್ಲೇ ಮನೆಯೆಲ್ಲ ಎಷ್ಟೊಂಡು ಉದುರಿ ಈಟಾಗಿತ್ತು ಜುಟ್ಟ. ಈಗ ನೋಡಿ ಇಷ್ಟಿದ್ದ ಬಂದವು. ನೀನು ಗ್ಯಾರಂಟಿ ಬರ್ತಾವ ತಗೋ. ಬಾ ನಮ್ಮನಿಗೆ ಕೊಡ್ತಾನೆ ಬಾ. ನಡಿ ಹಂಗಾರ ಬಂದು. ಯೋ ಅಜಯಕ್ಕ, ನಾನು ಹೋಗ್ಕಂತಡಿ ಬಾ. ಕದ ತೆಗೆದು ಬಂದನೆ ಅಂತ ಏನೈತೆ ಏನು ರೊಟ್ಟಿ ಹೊತ್ತು ನಾ ಏನಾಕತ್ತಿದ್ಲು. ಹೋಗ್ಕಂತಡಿ ಬಾ. ಮತ್ತು ಏನು ಮಾಡೈತೆ ಏನು ಹಾಕಿಕತಿ ನೋಡ್ತಾನೆ ಅಂದಿತ್ತು ಮನೆಗೆ ಹೋಗಿ. ಆಯ್ತು ತಗೋ ಬೇಸ ಬಾ. ಹೋಗು ಹಿಂದಗಡೆ ಬಾ ಹಂಗಾರ. ಮತ್ತೆ ನನಗೂ ಒಬ್ಬಾಕಿಗೆ ಕುಂತು ಹಂಗೆ ಬ್ಯಾಸರಕತಿ. ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಚಕ್ಕಾರಡನ್ ಬಾ ಹಿಂದಗಡೆ. ಕದ ಹಾಕಿ ಊಟ ಅದು ಮಾಡಿ ಬಾ ಹಂಗಾರ. ಹಿಂದಗಡೆ ಚಕ್ಕಾಡನಂತ ಆಡೇ ಇಲ್ಲ ಭಾಳ ದಿನ ಆಯ್ತು. ಆತಡಿ ಚಕ್ಕ ಹೋಗ್ಕನ ಹಂಗಾರನ. ಹಾಯ್, ಯಾರೆಲ್ಲ ನೋಡಾತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಕಮೆಂಟ್ ಹಾಕ್ರಿ ಅಂತ ಕೇಳ್ಕೊತಾನಂತ. ಅಂದಂಗೆ ನಿನ್ನ ಯಾರೆಲ್ಲ ಕಮೆಂಟ್ ಹಾಕಿದ್ರಿ ಅವ್ರ ಹೆಸರು ಹೇಳ್ತೇನೆ ನೋಡ್ರಿ. ರೇವತಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ವೇದ ಅನ್ನೋರು ಹಾಕಿರಿ, ಥ್ಯಾಂಕ್ ಯು ಸೋ ಮಚ್ ವೇದ ಅವರೇ. ಮತ್ತು ಕ್ರೇಜಿ ಕಾರ್ಟೂನ್ ಚಾನಲ್ನಿಂದನೂ ಕಮೆಂಟ್ ಹಾಕಿರಿ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾನಂತ. ಧನ್ಯವಾದಗಳು.